ನಮಸ್ಕಾರ, ಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಡವರ ಹೊಸ ಶಕೆ ಆರಂಭ, ವೀರಪ್ಪ ಮೊಯ್ಲಿ. ಕಳೆದ 4.5 ವರ್ಷಗಳಿಂದ ಆಡಳಿತ ನಡೆಸಿದ ಸರ್ಕಾರದ ಸಾಧನೆಯನ್ನ ಮನೆ ಮನೆಗೂ ತಲುಪಿಸಿದರೆ ಸಾಕು, ಬಿಜೆಪಿ ಪಕ್ಷಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ, ಸಂಸದ ಪಿಸಿ ಮೋಹನ್. ಮುಖ್ಯಮಂತ್ರಿಗಳು ಬದಲಾದರೂ ಅವರ ಮುಖದ ಛಾಯೆ ಬದಲಾಗಿಲ್ಲ, ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ವ್ಯಂಗ್ಯ. ಫೆಬ್ರವರಿಯಿಂದಲೇ ಬಿಸಿಲು ಹೆಚ್ಚಳ, ಬಿಸಿಲಿನ ಝಳಕ್ಕೆ ಜನ ತತ್ತರ. ಬಾಲಕಿಯೊಬ್ಬರ ಮಾನಭಂಗಕ್ಕೆ ಯತ್ನಿಸಿದ ಕಾಮುಕನಿಗೆ ಸ್ಥಳೀಯರಿಂದ ಹಿಗ್ಗಾಮುಗ್ಗಾ ಗೂಸ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿಯಾಗಬೇಕಾದರೆ ಸ್ಥಳೀಯ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಪಕ್ಷ ಅಧಿಕಾರಕ್ಕೆ ಬಂದರೆ ನಗರದಲ್ಲಿ ಬಡವರ ಹೊಸ ಶಕೆ ಪ್ರಾರಂಭವಾಗುತ್ತದೆ ಎಂದು ಕೇಂದ್ರ ಸಚಿವ ಎಂ ವೀರಪ್ಪ ಮೊಯ್ಲಿ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಸಾಧುಮಠ ರಸ್ತೆಯಲ್ಲಿರುವ ಕೋಕೋ ಕೋಲಾ ಕಂಪನಿಯ ದಾಸ್ತಾನು ಮಳಿಗೆ ಆವರಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕರ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ, ಈ ಬಾರಿ ಭ್ರಷ್ಟಾಚಾರ ಮುಕ್ತ ಹಾಗೂ ಎಲ್ಲಾ ಜನರು ಮೆಚ್ಚುವಂತ ಆಡಳಿತ ನೀಡುವುದಕ್ಕಾಗಿ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿದೆ. 20ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಈ ಬಾರಿ ಟಿಕೆಟ್ ನೀಡಿದ್ದು, ಮುಂದೆ ಅಧ್ಯಕ್ಷರನ್ನ ಹತ್ತಿ ಇಳಿಸುವ ಆಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದರು. ಈ ಊರಿನ ಎಲ್ಲಾ ಜನರನ್ನ ಒಂದೇ ಭಾವನೆಯಿಂದ ಪ್ರೀತಿಯಿಂದ ನೋಡತಕ್ಕಂಥ ಒಂದು ಕೆಲಸ ಮುಂದೆ ಬರತಕ್ಕಂಥ ನಗರಸಭೆ ಮಾಡಬೇಕು. ಕರ್ನಾಟಕದ ಎಲ್ಲ ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಕಾಂಗ್ರೆಸ್ ಜಯಗಳಿಸಿಗೊಳಿಸಿ ಮುಂದೆ ಬರತಕ್ಕಂಥ ವಿಧಾನಸಭೆಯಲ್ಲಿ ನಾವು ಭಾರಿಸತಕ್ಕಂಥ ಜಯಬೇರಿಗೆ ಇದು ಪುಷ್ಟಿ ಕೊಡಬೇಕಾಗ್ತದೆ. ನಗರದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ನಗರದ ಎಲ್ಲಾ ರಸ್ತೆಗಳಿಗೂ ಸಿಮೆಂಟ್ ರಸ್ತೆಯನ್ನ ಮಾಡಲಾಗುವುದು. ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಕನ್ನಡ ಭವನ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಶಂಕುಸ್ಥಾಪನೆ ಮಾಡಲ್ಪಟ್ಟಿರುವ ಗ್ರಂಥಾಲಯವನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು. ಐತಿಹಾಸಿಕ ನಂದಿ ದೇವಾಲಯವನ್ನ ಇಂಡಿಯನ್ ಆಯಿಲ್ ಕಂಪನಿಯ ಸಹಕಾರದೊಂದಿಗೆ 26 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಂ ಆಂಜಿನಪ್ಪ, ಕಾಂಗ್ರೆಸ್ ಮುಖಂಡರಾದ ಕೆವಿ ನವೀನ್ ಕಿರಣ್, ಯಲುವಹಳ್ಳಿ ರಮೇಶ್, ನಾರಾಯಣಸ್ವಾಮಿ, ಪ್ರಕಾಶ್, ಪೆರಿಕಾಲ್ ಮುನಿಯಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ರವಿಚಂದ್ರ, ಸಿ ನ್ಯೂಸ್ ಚಿಕ್ಕಬಳ್ಳಾಪುರ. ರಾಜ್ಯದಲ್ಲಿ ಕಳೆದ 60 ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ನೀಡಿದಂತಹ ಅನುದಾನವನ್ನ ಬಿಜೆಪಿ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ನೀಡಿರುವುದರಿಂದ ಪಕ್ಷದ ಅಭ್ಯರ್ಥಿಗಳು ಧೈರ್ಯದಿಂದ ಮತಯಾಚಿಸಬಹುದು ಎಂದು ಸಂಸದ ಪಿಸಿ ಮೋಹನ್ ತಿಳಿಸಿದರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ನಗರಕ್ಕೆ ಆಗಮಿಸಿದ ಸಂಸದ ಪಿಸಿ ಮೋಹನ್ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 4.5 ವರ್ಷಗಳ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರದ ಸಾಧನೆಗಳನ್ನ ಮನೆ ಮನೆಗೆ ತಲುಪಿಸುವಂತಹ ಕೆಲಸ ಮಾಡಿದರೆ ಸಾಕು, ಜನತೆ ಪಕ್ಷಕ್ಕೆ ಮತ ನೀಡಲಿದ್ದಾರೆ. ರಾಜ್ಯದಲ್ಲಿ ಯಾರು ನೀಡಿದಂತಹ ಅನುದಾನವನ್ನ ಸ್ಥಳೀಯ ಸಂಸ್ಥೆಗಳಿಗೆ ಬಿಜೆಪಿ ಸರ್ಕಾರ ನೀಡಿದ್ದು, ಜನತೆಗೂ ಸಹ ಈ ಬಗ್ಗೆ ಗೊತ್ತಿರುವುದರಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವು ಖಚಿತ ಎಂದರು. ಇದರ ಜೊತೆಗೆ ಇವತ್ತು ನಮ್ಮ ಸ್ಥಳೀಯ ನಾಯಕರು ಕೂಡ ಇವತ್ತು ಒಳ್ಳೆಯ ಒಂದು ಅವರಿಗೆ ಕೆಪಾಸಿಟಿ ಇದೆ, ನಮ್ಮ ಸ್ಥಳೀಯ ನಾಯಕರಲ್ಲಿ ನಮಗೆ ವಿಶ್ವಾಸ ಕೂಡ ಇದೆ. ಇದರ ಜೊತೆಗೆ ರಾಜ್ಯದಿಂದ ಕೂಡ ಎಲ್ಲರೂ ಕೂಡ ನಾಯಕರುಗಳು ಕೂಡ ಬಂದಿದ್ದಾರೆ. ಇವತ್ತು ನಾನು ಕೂಡ ಬೆಂಗಳೂರಿಂದ ಬಂದು, ನಾನಾಗಲಿ ನಮ್ಮ ಯುವ ಮೋರ್ಚಾದ ಸರ್, ಆ ಥರ ನಮಗೇನು ಗೊಂದಲ ಇಲ್ಲ. ವರ್ತೂರ್ ಪ್ರಕಾಶ್ ಅವ್ರದ್ದು ನಮ್ಮ ಪಕ್ಷದಲ್ಲಿ ಏನು ಗೊಂದಲ ಆ ಥರದ್ದು ಯಾವುದೂ ಇಲ್ಲ. ಅವರು ನಮ್ಮ ಪಕ್ಷದಲ್ಲಿ, ನಮ್ಮ ಈ ಸರ್ಕಾರದಲ್ಲಿ ಅವರು ಮಂತ್ರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಪಕ್ಷದ ಚಟುವಟಿಕೆ ಏನಿದೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ, ಬರೀ ಕೋಲಾರ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾ ಖಜಾಂಚಿ ಗೌತಮ್ಮ, ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ, ಬಿಜೆಪಿ ನಗರಾಧ್ಯಕ್ಷ ನಾಗರಾಜ್, ನೀಲಿ ಜಯಶಂಕರ್ ಉಪಸ್ಥಿತರಿದ್ದರು. ಶ್ರೀನಿವಾಸ್, ಸಿ ನ್ಯೂಸ್, ಕೋಲಾರ. ಸಿ ನ್ಯೂಸ್ ಮುಂದುವರಿಯುತ್ತದೆ ವಿರಾಮದ ನಂತರ.
ವಿರಾಮದ ನಂತರ ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಬದಲಾದರೂ ಅವರ ಮುಖದ ಛಾಯೆ ಮಾತ್ರ ಬದಲಾಗಿಲ್ಲ ಎಂದು ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ವ್ಯಂಗ್ಯವಾಡಿದರು. ಚುನಾವಣೆ ಪ್ರಚಾರದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಏರ್ಪಡಿಸಿದ ಭಾರೀ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಯಡಿಯೂರಪ್ಪರಾಗಲಿ, ಸದಾನಂದಗೌಡ ಮತ್ತು ಜಗದೀಶ್ ಶೆಟ್ಟರ್ ಹೀಗೆ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿಗಳು ಬದಲಾದರೂ ಅವರ ಮುಖದ ಛಾಯೆ ಮಾತ್ರ ಬದಲಾಗಿಲ್ಲ ಎಂದು ಟೀಕಿಸಿದರು. ರಾಜ್ಯದಲ್ಲಿ 5 ವರ್ಷಗಳಿಂದ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು, ಬಿಜೆಪಿ ಮಂತ್ರಿಗಳು ಹಾಗೂ ಶಾಸಕರು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದಾರೆ. ಕರ್ನಾಟಕ ರಾಜ್ಯವನ್ನ ಲೂಟಿ ಮಾಡಿ ಸರ್ವನಾಶ ಮಾಡಿದ್ದಾರೆ. ಇಂತಹ ಭ್ರಷ್ಟ ಪಕ್ಷಗಳಿಗೆ ಮತ್ತೆ ಅಧಿಕಾರ ನೀಡಿದ್ದೇ ಆದರೆ ಜನರಿಗೆ ಕಷ್ಟ ತಪ್ಪಿದ್ದಲ್ಲ ಎಂದರು. ಯಾರ ಹತ್ರನೂ ಕೂಡ ಹೋಗ್ತಾರೆ, ಯಾರ ಕೈಕಾಲಾದ್ರೂ ಹಿಡಿಯುತ್ತಾರೆ. ಯಾಕಂದ್ರೆ ಅಧಿಕಾರದಿಂದ ಅವರಿಗೆ ಲಾಭ ಆಗಬೇಕು. ಕಾಂಗ್ರೆಸ್ ಆಗಲ್ಲ, ಜನರಿಗೆ ಲಾಭ ಆಗಬೇಕು ಅಂತೇಳಿ ಬಯಸುವವರು ಕಾಂಗ್ರೆಸ್ನವರು, ಅವರಿಗೆ ಸ್ವಂತ ಲಾಭ ಆಗಬೇಕು ಅಂತೇಳಿ ಬಯಸುವವರು JDS ಮತ್ತು ಬಿಜೆಪಿಯವರು. ಅದಕ್ಕಾಗಿ ಬಿಜೆಪಿಯವರು ಏನೇನು ಅವಾಂತರ ಮಾಡಿದ್ರು ನಿಮ್ಗೆ ಗೊತ್ತಿದೆ. ಅದು ಯಡಿಯೂರಪ್ಪರವರ ಇತಿಹಾಸ ನಿಮ್ಗೆ ಗೊತ್ತಿದೆ, ಆಮೇಲೆ ಸದಾನಂದ ಗೌಡ ಅವರ ಇತಿಹಾಸ ಗೊತ್ತಿದೆ, ಈಗ ಜಗದೀಶ್ ಶೆಟ್ಟರ್ ಅವರ ಇತಿಹಾಸ. ಇದು ಇಲ್ಲಿಗೆ ಅದೇನಾಗಿದೆ, ಪತನದಿಂದ ಪತನಕ್ಕೆ ಹೋಗ್ತಾ ಇದೆ. ಅಂದ್ರೆ ಕೊನೆಗೆ ಅದು ಅನಿವಾರ್ಯವಾಗಿ ಅದು ಬಿದ್ದೇ ಬೀಳ್ಬೇಕಾಗ್ತದೆ ಈ ಸರ್ಕಾರ. ಆದ್ರಿಂದ ಅದನ್ನ ಇವತ್ತು ಅದಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡಬೇಕಾದ್ರೆ ಇವತ್ತು ನೀವು ಕೊಡತಕ್ಕಂತ ಕಾಂಗ್ರೆಸ್ನ ವೋಟು. ಇದೇ ಸಂದರ್ಭದಲ್ಲಿ KL ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷ ಸೇರಿದರು. ಸಭೆಯಲ್ಲಿ ಶಾಸಕ ಸಂಪಂಗಿ ಉದಯ್ ಕುಮಾರ್, ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ MV ಕೃಷ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ. ಈ ವರ್ಷ ಅವಧಿಗೂ ಮುನ್ನವೇ ಬೇಸಿಗೆಯ ತಾಪ ಜನರಿಗೆ ತಟ್ಟಿದೆ. ಸಾಮಾನ್ಯವಾಗಿ ಬೇಸಿಗೆ ಕಾಲ ಎಂದರೆ ಏಪ್ರಿಲ್ ಮತ್ತು ಮೇ. ಈಗ ಫೆಬ್ರವರಿಯಿಂದಲೇ ಬಿಸಿಲು ತುಂಬಾ ಹೆಚ್ಚಾಗಿದ್ದು, ಕೋಲಾರ ಜಿಲ್ಲೆ ಹಾಗೂ ಮುಳಬಾಗಿಲು ತಾಲೂಕಿನಲ್ಲಿ ಬಿಸಿಲು 30 ಡಿಗ್ರಿ ದಾಟಿದೆ. ಬಿಸಿಲಿನ ಝಳಕ್ಕೆ ಜನರು ತತ್ತರಿಸಿ ಹೋಗುತ್ತಿದ್ದಾರೆ. ಬೇಸಿಗೆ ಎಂದರೆ ಎಲ್ಲರಿಗೂ ಭಯವಾಗುತ್ತಿದೆ. ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಬಿಸಿಲು ಝಳಪಿಸುತ್ತಿದ್ದು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಮಕ್ಕಳು ಮತ್ತು ವೃದ್ಧರಿಗಂತೂ ಈ ಬೇಸಿಗೆ ಕಳೆಯಲು ಕಷ್ಟವಾಗುತ್ತಿದೆ. ಬಿಸಿಲಿನ ತಾಪದಿಂದ ಪಾರಾಗಲು ಹಲವರು ಛತ್ರಿಗಳು, ತಂಪು ಪಾನೀಯಗಳು ಮತ್ತು ಹಣ್ಣುಗಳಿಗೆ ಮೊರೆ ಹೋಗುತ್ತಿದ್ದಾರೆ. ವಿದ್ಯಾರ್ಥಿಗಳು, ಅದರಲ್ಲೂ ಹೆಣ್ಣು ಮಕ್ಕಳಂತೂ ಮನೆಯಿಂದ ಹೊರಬರಲು ಭಯ ಬೀಳುತ್ತಿದ್ದು, ಎಲ್ಲಿ ತಮ್ಮ ಚರ್ಮದ ಸೌಂದರ್ಯ ಹಾಳಾಗುತ್ತದೋ ಎಂದು ಕಂಗಾಲಾಗಿದ್ದಾರೆ. ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಸಿಲು ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಮಳೆನೇ ಇಲ್ಲ. ಇದು ತಾಪಮಾನ ಅಂತಕ್ಕಂಥದ್ದು 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿದೆ. ಹೆಣ್ಮಕ್ಳು ಹೊರಗಡೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ. ಇದರಿಂದ ಸೂರ್ಯನ ಕಿರಣಗಳು ಮುಖದ ಮೇಲೆ ಬಿದ್ದು ನಮ್ಮ ಸೌಂದರ್ಯ ಎಲ್ಲ ಹಾಳಾಗುತ್ತೆ ಅಂತಕ್ಕಂಥ ಭಯ ಇದೆ ನಮ್ಮಲ್ಲಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸೆಕೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ. ಬಿಸಿಲು ಅಂತಕ್ಕಂಥದ್ದು ಮತ್ತೆ ಕಾಲೇಜಿಗೆ ಮತ್ತೆ ಇತರೆ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಿಸಿಲು ಅಂತಕ್ಕಂಥದ್ದು ಜನರು ತಮ್ಮ ದಣಿವು ನೀಗಿಸಿಕೊಳ್ಳಲು ಹಣ್ಣು ಅಂಗಡಿಗಳಿಗೆ ಮುಗಿಬಿದ್ದಿದ್ದು, ವ್ಯಾಪಾರಸ್ಥರು ಕೇಳಿದಷ್ಟು ಹಣವನ್ನ ಕೊಟ್ಟು ಹಣ್ಣು, ಜ್ಯೂಸ್ಗಳನ್ನ ಖರೀದಿಸುತ್ತಿದ್ದಾರೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮತ್ತಷ್ಟು ಬಿಸಿ ಹೆಚ್ಚಾಗಲಿದೆ ಎನ್ನಲಾಗಿದೆ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಕಾಲ ಜಾಸ್ತಿಯಾಗಿ ಬಿಸಿಲು ಬಹಳ ತೊಂದರೆ ನೀಡ್ತಾ ಇದೆ. ಕಾರಣ ಓಝೋನ್ ಪದರದಿಂದ ರಂಧ್ರಗಳು ಅತಿ ನೇರವಾಗಿ ಬೀಳ್ತಾ ಇರೋದರಿಂದ ಸೂರ್ಯನ ಕಿರಣಗಳು ಜಾಸ್ತಿ ಇದಾಗ್ತಾ ಇದೆ. ಹಾಗೆಯೇ ಬಿಸಿಲಿನಿಂದ ವಿದ್ಯಾರ್ಥಿಗಳು ಸಹ, ಶಾಲಾ ಪ್ರೌಢಶಾಲೆಗಳಿಗೆ ಹೋಗೋ ವಿದ್ಯಾರ್ಥಿಗಳು ಸಹ, ಹಳ್ಳಿಗಳಿಂದ ಬರೋ ವಿದ್ಯಾರ್ಥಿಗಳು ನಡ್ಕೊಂಡು ಹೋಗಿ ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಪುರುಷೋತ್ತಮ್, ಸಿ ನ್ಯೂಸ್, ಮುಳಬಾಗಿಲು. ಸಿ ನ್ಯೂಸ್ ಮುಂದುವರಿಯುತ್ತದೆ ವಿರಾಮದ ನಂತರ. ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಹಿರ್ದೆಸೆಗೆ ಹೋಗುತ್ತಿದ್ದ ಬಾಲಕಿಯೊಬ್ಬರನ್ನ ಎಳೆದಾಡಿ ಮಾನಭಂಗಕ್ಕೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಕಾಮುಕನೊಬ್ಬನಿಗೆ ಸ್ಥಳೀಯರು ಶನಿವಾರ ಸರಿಯಾಗಿ ಗೂಸಾ ತಿನ್ನಿಸಿ ಪಾಠ ಕಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಶಾಂತಿನಗರದ ನಿವಾಸಿ ಮಹಮ್ಮದ್ ಎಂಬಾತನೇ ಜನರಿಂದ ಧರ್ಮದೇಟು ತಿಂದವನು. ಬಡಾವಣೆಯ ಯುವತಿ ಬಹಿರ್ದೆಸೆಗೆ ಹೋಗಿದ್ದ ಸಂದರ್ಭದಲ್ಲಿ ಎದುರಾದ ಮಹಮ್ಮದ್ ಅವಾಚ್ಯ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾನೆ. ಅಲ್ಲದೆ ಯಾರೂ ಇಲ್ಲ ಎಂದು ಆಕೆಯನ್ನ ಎಳೆದಾಡಿದ್ದಾನೆ.
ಇದರಿಂದ ಯುವತಿ ಕಿರುಚಿಕೊಂಡಿದ್ದು, ಇದನ್ನು ಕೇಳಿ ಬಂದ ಸ್ಥಳೀಯರು ಮಹಮ್ಮದನಿಗೆ ಚೆನ್ನಾಗಿ ಥಳಿಸಿದ್ದಾರೆ. ಕುತ್ಕೊಂಡ್ಬಿಟ್ಟಿದ್ದೆ ಸರ್, ಕಾಲು ನೋವ್ತಾ ಇದೆ ಅಂತ. ಆ ಹುಡುಗಿನೂ ಅಣ್ಣ ಬರ್ತಾ ಇದ್ರು ಸರ್ ಜೊತೆಯಲ್ಲೇ. ಆ ಹುಡುಗಿ ಒಳಗಡೆ ಟಾಯ್ಲೆಟ್ಗೆ ಏನಕ್ಕೆ ಹೋದ್ರು ಸರ್. ಇವನು ಆಚೆ ಕಡೆ ಬೀಡಿ ಕುಡಿದ್ಬಿಟ್ಟು ಬೀಡಿ ಬಿಸಾಕಿ ಒಂದಕ್ಕಿಂತ ಒಳಗಡೆ ಹೋಗಿ ಆ ಹುಡುಗಿಗೆ ಏನೇನೋ ಮಾಡಿದ್ನಂತೆ ಸರ್. ಕಿರ್ಚ್ಕೊತಾ ಇದ್ಲು, ಚಿಲ್ಕ ಹಾಕ್ಕೊಂಡು ಓಡೋದ್ನು ಸರ್. ನಾನು ಇನ್ನೊಬ್ಬ ಜಿಮ್ಮ ಅಣ್ಣ ಹೋಗ್ಬಿಟ್ಟು ಚಿಲ್ಕ ತೆಗೆದ್ಬಿಟ್ಟು ಅವ್ನು ಹಿಡ್ಕೊಂಬಂದ್ರಿ ಸರ್. ಅವನೇನು ಮಾಡೋನು ಎಲ್ಲಂದ್ರೆ ಅಲ್ಲಿ ಕೈಗೆ ಹಾಕಿದ್ನಂತೆ ಸರ್. ಆ ಹುಡುಗಿ ಅದಕ್ಕೆ ಕಿರ್ಚ್ಕೊಂಡಾಗ ನಾವು ಹೋಗಿ ಚಿಲ್ಕ ತೆಗೆದು ಆ ಹುಡುಗಿನ ಆಚೆಗೆ ತೊಗೊಂಡ್ಬಂದ್ವಿ. ಆನಂತರ ನಗರ ಪೊಲೀಸ್ ಠಾಣೆಗೆ ಆರೋಪಿಯನ್ನ ಒಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಿ ನ್ಯೂಸ್ ಮುಂದುವರಿಯುತ್ತದೆ ವಿರಾಮದ ನಂತರ. ಸಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನವಭಾರತ ನಿರ್ಮಾಣದ ಉದ್ದೇಶದಿಂದ ಜನರಲ್ಲಿ ಜಾಗೃತಿ ಮೂಡಿಸುವ ದಿಸೆಯಲ್ಲಿ ಸಿಪಿಎಂ ಪಕ್ಷವು ದೇಶದ 4 ದಿಕ್ಕುಗಳಲ್ಲಿ ಸಂಘರ್ಷ ಸಂದೇಶ ಜಾಥವನ್ನ ಹಮ್ಮಿಕೊಂಡಿದೆ. ಇದರ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ ನೇತೃತ್ವ ವಹಿಸಿರುವ ಎಸ್ ರಾಮಚಂದ್ರ ಪಿಳ್ಳೈ ಅವರು ಫೆಬ್ರವರಿ 18ರಂದು ಕನ್ಯಾಕುಮಾರಿಯಿಂದ ಹೊರಟ ಜಾಥಾ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ಮೂಲಕ ಆಂಧ್ರದ ಕಡೆ ಹೊರಟಿತು. ಈ ವೇಳೆ ಮಾತನಾಡಿದ ಎಸ್ ರಾಮಚಂದ್ರ ಪಿಳ್ಳೈ ಅವರು ಕೇಂದ್ರ ಸರ್ಕಾರವು ದೇಶದಲ್ಲಿ ಬಡತನ ನಿರ್ಮೂಲನೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ, ಬಡವರ ಮತ್ತು ಶ್ರೀಮಂತರ ನಡುವಿನ ಅಂತರ ಹೆಚ್ಚಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. We also like to hear the views of the ಈ ವರ್ಷ ಮಳೆ ಇಲ್ಲದೆ ಕೆರೆ ಬಾವಿ ಬತ್ತಿ ಹೋಗಿವೆ. ಕುಡಿಯಲು ಸಹ ನೀರಿಲ್ಲದೆ ಜನರು ಪರದಾಡುವಂತಾಗಿದೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಕಲ್ಲು ಪ್ರದೇಶವಾಗಿದ್ದು ನೀರು ಉಳಿಯುವುದಿಲ್ಲ, ಬಲು ಬೇಗ ಬತ್ತಿ ಹೋಗುತ್ತಿದೆ. ಅಂತರ್ಜಲ ಕಡಿಮೆಯಾಗಿದ್ದು 1000 ಅಡಿ ಕೊಳವೆ ಬಾವಿ ಕೊರೆಸಿದರೂ ನೀರಿನ ಜಾಡೆ ಸಿಗುತ್ತಿಲ್ಲ. ಇಷ್ಟೆಲ್ಲದರ ನಡುವೆ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಟೊಮೆಟೊ ಬೆಳೆ ಬೆಳೆದಿರುವ ರೈತರು ಕಣ್ಣೀರು ಸುರಿಸುತ್ತಿದ್ದಾರೆ. 10 ರಿಂದ 15 ಕೆಜಿ ಟೊಮೆಟೊ ಇರುವ ಚೀಲ ಕೇವಲ 20 ರಿಂದ 30 ರೂಪಾಯಿಗೆ ಮಾರಾಟವಾಗುತ್ತಿದೆ. ಅದರಲ್ಲೂ ಮಧ್ಯವರ್ತಿಗಳ ಹಾವಳಿಯಿಂದ ರೈತರಿಗೆ ಚೀಲಕ್ಕೆ ಕೇವಲ 10 ರಿಂದ 20 ರೂಪಾಯಿ ಉಳಿಕೆ ಆಗುತ್ತಿದೆ. ನಾವು 20,000 ಬೆಳೆ ನಾರಕ್ಕೆ ಇಟ್ಟಿದೆ. ಅದರಲ್ಲಿ 1 ಲಕ್ಷ ಖರ್ಚು ಬಂದಿದೆ ಸರ್. ಅದರಲ್ಲಿ ನೀರು ಕಡಿಮೆ ಬಂದಿದೆ. ಬಾಕ್ಸ್ 10 ರೂಪಾಯಿ ಕೇಳ್ತಾರೆ. ನಾವು ಹೆಂಗ್ ಸರ್ ಜೀವನ ಮಾಡೋದು? ಇದರಿಂದ ಟೊಮೊಟೊವನ್ನ ರೈತರು ಗಿಡದಲ್ಲೇ ಬಿಟ್ಟು ಬಿಡುತ್ತಿದ್ದಾರೆ. ಬೆಳೆ ಬೆಳೆಯಲು ಮಾಡಿರುವ ಸಾಲ ತೀರಿಸಲಾಗದೆ ರೈತರು ಸೊರಗುತ್ತಿದ್ದಾರೆ. ಜೊತೆಗೆ ಕರೆಂಟ್ ಕಣ್ಣಾಮುಚ್ಚಾಲೆ ಆಡುತ್ತಿದ್ದು ರೈತರ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಇತ್ತ ಕೋಟ್ಯಾಂತರ ರೂಪಾಯಿಗಳನ್ನ ಚುನಾವಣೆಗಳಿಗಾಗಿ ಸುರಿಸುತ್ತಿರುವ ನಾಯಕರು ರೈತರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಕುರ್ಚಿಗಾಗಿ ಕಾದಾಟ ನಡೆಸುತ್ತಿದ್ದಾರೆ. ಈಗಲಾದರೂ ಸರ್ಕಾರ ಮಧ್ಯ ಪ್ರವೇಶಿಸಿ ಟೊಮೆಟೊಗೆ ಬೆಂಬಲ ಬೆಲೆಯನ್ನ ಘೋಷಿಸಬೇಕು. ರೈತರ ಬಾಳು ಹಸನಾದರೇನೆ ದೇಶಕ್ಕೆ ಹಿತ ಎಂಬುದನ್ನ ಎಂದಿಗೂ ಮರೆಯಬಾರದು. ನವೀನ್, ಸಿ ನ್ಯೂಸ್, ಗುಡಿಬಂಡೆ. ಚುನಾವಣೆ ಪ್ರಚಾರದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಏರ್ಪಡಿಸಿದ ಭಾರೀ ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಯಡಿಯೂರಪ್ಪರಾಗಲಿ, ಸದಾನಂದಗೌಡ ಮತ್ತು ಜಗದೀಶ್ ಶೆಟ್ಟರ್ ಹೀಗೆ ರಾಜ್ಯದಲ್ಲಿ ಯಾರೇ ಮುಖ್ಯಮಂತ್ರಿಗಳು ಬದಲಾದರೂ ಅವರ ಮುಖದ ಛಾಯೆ ಮಾತ್ರ ಬದಲಾಗಿಲ್ಲ ಎಂದು ಟೀಕಿಸಿದರು. ರಾಜ್ಯದಲ್ಲಿ 5 ವರ್ಷಗಳಿಂದ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು ಬಿಜೆಪಿ ಮಂತ್ರಿಗಳು ಹಾಗೂ ಶಾಸಕರು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲು ಸೇರಿದ್ದಾರೆ. ಕರ್ನಾಟಕ ರಾಜ್ಯವನ್ನ ಲೂಟಿ ಮಾಡಿ ಸರ್ವನಾಶ ಮಾಡಿದ್ದಾರೆ. ಇಂತಹ ಭ್ರಷ್ಟ ಪಕ್ಷಗಳಿಗೆ ಮತ್ತೆ ಅಧಿಕಾರ ನೀಡಿದ್ದೇ ಆದರೆ ಜನರಿಗೆ ಕಷ್ಟ ತಪ್ಪಿದ್ದಲ್ಲ ಎಂದರು. ಯಾರ ಹತ್ರನೂ ಕೂಡ ಹೋಗ್ತಾರೆ, ಯಾರ ಕೈಕಾಲಾದ್ರೂ ಹಿಡಿಯುತ್ತಾರೆ. ಯಾಕಂದ್ರೆ ಅಧಿಕಾರದಿಂದ ಅವರಿಗೆ ಲಾಭ ಆಗಬೇಕು.
ಕಾಂಗ್ರೆಸ್ ಆಗಲ್ಲ, ಜನರಿಗೆ ಲಾಭ ಆಗಬೇಕು ಅಂತೇಳಿ ಬಯಸುವವರು ಕಾಂಗ್ರೆಸ್ನವರು, ಅವರಿಗೆ ಸ್ವಂತ ಲಾಭ ಆಗಬೇಕು ಅಂತೇಳಿ ಬಯಸುವವರು JDS ಮತ್ತು ಬಿಜೆಪಿಯವರು. ಅದಕ್ಕಾಗಿ ಬಿಜೆಪಿಯವರು ಏನೇನು ಅವಾಂತರ ಮಾಡಿದ್ರು ನಿಮ್ಗೆ ಗೊತ್ತಿದೆ. ಅದು ಯಡಿಯೂರಪ್ಪರವರ ಇತಿಹಾಸ ನಿಮ್ಗೆ ಗೊತ್ತಿದೆ, ಆಮೇಲೆ ಸದಾನಂದ ಗೌಡ ಅವರ ಇತಿಹಾಸ ಗೊತ್ತಿದೆ, ಈಗ ಜಗದೀಶ್ ಶೆಟ್ಟರ್ ಅವರ ಇತಿಹಾಸ. ಇದು ಇಲ್ಲಿಗೆ ಅದೇನಾಗಿದೆ, ಪತನದಿಂದ ಪತನಕ್ಕೆ ಹೋಗ್ತಾ ಇದೆ. ಅಂದ್ರೆ ಕೊನೆಗೆ ಅದು ಅನಿವಾರ್ಯವಾಗಿ ಅದು ಬಿದ್ದೇ ಬೀಳ್ಬೇಕಾಗ್ತದೆ ಈ ಸರ್ಕಾರ. ಆದ್ರಿಂದ ಅದನ್ನ ಇವತ್ತು ಅದಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡಬೇಕಾದ್ರೆ ಇವತ್ತು ನೀವು ಕೊಡತಕ್ಕಂತ ಕಾಂಗ್ರೆಸ್ನ ವೋಟು. ಇದೇ ಸಂದರ್ಭದಲ್ಲಿ KL ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷ ಸೇರಿದರು. ಸಭೆಯಲ್ಲಿ ಶಾಸಕ ಸಂಪಂಗಿ ಉದಯ್ ಕುಮಾರ್, ಮಾಜಿ ಸಚಿವ ರಾಮಲಿಂಗಾರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ MV ಕೃಷ್ಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ. ನಿನ್ನೆ ಕೂತಿರುವಂತ ವೇದಿಕೆಯಲ್ಲಿ ಟೌನ್ ಸ್ಟೇಷನ್ ಅಲ್ಲಿ ಹೋಗಿ ನೋಡ್ಲಿ, ಯಾರು ಜೈಲು ಕಸ್ಟಡಿಯಲ್ಲಿದ್ದಾರೋ ತಮಗೆ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದ ಮುಖಂಡ ಚಂಗೋಲಿ ನಾರಾಯಣಸ್ವಾಮಿ ಅಪಹರಣಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಮಾಜಿ ನಗರಸಭೆ ಸದಸ್ಯ ಹಾಗೂ 5ನೇ ವಾರ್ಡಿನ ಅಭ್ಯರ್ಥಿ ಸೋಮಶೇಖರ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ತಮ್ಮ ರಾಜಕೀಯ ಬೆಳವಣಿಗೆಯನ್ನ ಸಹಿಸದೆ ಕೆಲವರು ತಮ್ಮ ಮೇಲೆ ಅಪಹರಣದ ಪಿತೂರಿ ಹೊರಿಸಿದ್ದಾರೆ ಎಂದು ಸೋಮಶೇಖರ್ ಆರೋಪಿಸಿದರು. ತಮ್ಮ ಮೇಲೆ ಇದುವರೆಗೂ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ಇಲ್ಲ. ಒಂದು ವೇಳೆ ಇರುವುದು ಸಾಬೀತುಪಡಿಸಿದರೆ ತಾವು ಕಣದಿಂದ ನಿವೃತ್ತಿ ಹೊಂದುವುದಾಗಿ ತಿಳಿಸಿದ ಸೋಮಶೇಖರ್, ಎರಡೂ ಕಡೆಯಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಶೀಘ್ರದಲ್ಲೇ ಸತ್ಯ ಹೊರಬರಲಿದೆ ಎಂದರು. ನಾನು ನಿಮ್ಮ ಮುಂದೆನೆ ಬರ್ತೀನಿ, ನಾನು ತಪ್ಪು ಮಾಡಿಲ್ಲ. ನನ್ನ ಮೇಲೆ ಸುಳ್ಳು ದಾಖಲೆಯನ್ನು ಮಾಡಿದ್ದಾರೆ. ಆ ದಾಖಲೆಯನ್ನು ನಿಜವಾಗ್ಲೂ ನಾನು ಮಾಡಿಲ್ಲ. ನನಗೆ ನ್ಯಾಯ ಕೊಡಿ, ಖಂಡಿತ ನ್ಯಾಯ ಕೊಡಿ. ಶ್ರೀನಿವಾಸ್, ಸಿ ನ್ಯೂಸ್, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಡವರ ಹೊಸ ಶಕೆ ಆರಂಭ, ವೀರಪ್ಪ ಮೊಯ್ಲಿ. ಕಳೆದ 4.5 ವರ್ಷಗಳಿಂದ ಆಡಳಿತ ನಡೆಸಿದ ಸರ್ಕಾರದ ಸಾಧನೆಯನ್ನ ಮನೆ ಮನೆಗೂ ತಲುಪಿಸಿದರೆ ಸಾಕು, ಬಿಜೆಪಿ ಪಕ್ಷಕ್ಕೆ ಗೆಲುವು ಕಟ್ಟಿಟ್ಟ ಬುತ್ತಿ, ಸಂಸದ PC ಮೋಹನ್. ಮುಖ್ಯಮಂತ್ರಿಗಳು ಬದಲಾದರೂ ಅವರ ಮುಖದ ಛಾಯೆ ಬದಲಾಗಿಲ್ಲ, ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ವ್ಯಂಗ್ಯ. ಫೆಬ್ರವರಿಯಿಂದಲೇ ಬಿಸಿಲು ಹೆಚ್ಚಳ, ಬಿಸಿಲಿನ ಝಳಕ್ಕೆ ಜನ ತತ್ತರ. ಬಾಲಕಿಯೊಬ್ಬರ ಮಾನಭಂಗಕ್ಕೆ ಯತ್ನಿಸಿದ ಕಾಮುಕನಿಗೆ ಸ್ಥಳೀಯರಿಂದ ಹಿಗ್ಗಾಮುಗ್ಗ ಗೂಸ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸಿ ನ್ಯೂಸ್. ವಂದನೆಗಳೊಂದಿಗೆ ಕಾಮಾಕ್ಷಿ ಶಶಿಧರ್.